ಕರ್ನಾಟಕ ಬೋರ್ಡ್ ಇಂದ್ರ ಒಂದು ಬಿಗ್ ಅಪ್ಡೇಟು ನೋಡಿರಿ. ಡಿ ಫಾರ್ಮಸಿ ಎಕ್ಸಾಮಿನೇಷನ್ನು ಆ್ಯಸ್ ಪರ್ ಟೈಮ್ ಟೇಬಲ್ ಶೆಡ್ಯೂಲ್ ಆಗಿದ್ದವು. ಓಕೆ, ನಿಮ್ಮದು ಆ್ಯಕ್ಚುಲಿ 2ನೇ ತಾರೀಕಿಂದ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗಬೇಕಿತ್ತು. 2ನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಇಬ್ಬರದು ಯಾರು ಫಸ್ಟ್ ಇಯರ್ ಇದ್ದಾರಲ್ಲ ಪಾರ್ಟ್ 1 ಅವ್ರದ್ದು 2ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಆಮೇಲೆ ಫಸ್ಟ್ ಇಯರ್ ಅವ್ರದ್ದು 2ನೇ ತಾರೀಕು, ಸೆಕೆಂಡ್ ಇಯರ್ ಡಿಪ್ಲೊಮಾ ಇನ್ ಫಾರ್ಮಸಿ ನ್ಯೂ ಸಿಲೆಬಸ್ ಅವ್ರದ್ದು 1ನೇ ತಾರೀಕಿಂದ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗಿದೆ. ಸೊ ಗೈಸ್, ಯಾವುದೇ ಥರದ ಇಲ್ಲಿ ಪೋಸ್ಟ್ಪೋನ್ಮೆಂಟ್ ಇಲ್ಲ. ಓಕೆ, ಸೊ ಎಕ್ಸಾಮಿಗೆ ಪ್ರಿಪೇರ್ ಆಗಿ. ಇನ್ನೂ ಒಂದು ನಾನು ಏನು ಹೇಳ್ತೇನೆಂದರೆ ನಿಮಗೆ, ನಾನು ಹೇಳಿದ್ದೆ ನಿಮಗೆ ಒಂದು ವಾರ 3-4 ದಿನ ಮುಂಚೆನೇ ನಿಮಗೆ ಟೈಮ್ ಟೇಬಲ್ ಬಿಡ್ತಾರೆ ರೀ, ನೀವು ತಲೆ ಕೆಡ್ಸ್ಕೋಬೇಡ್ರಿ ಅಂಥೇಳಿ. ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ಅದಕ್ಕೆ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿ ಚೆನ್ನಾಗಿ ಓದಿ. ಆಮೇಲೆ ಏನೂ ಟೆನ್ಷನ್ ತೊಗೋಬೇಡಿ. ಜಸ್ಟ್ ರಿಲ್ಯಾಕ್ಸ್, ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನೋಟ್ಸ್ ಆಲ್ರೆಡಿ ಪ್ರಿಪೇರ್ ಇದ್ದಾವೆ, ಬೇಕಾದ್ರೆ ನೋಟ್ಸ್ ತಗೊಳ್ಳಿ ಗೈಸ್. ಇನ್ನೂ ಒಂದು ನಿಮಗೇನು ಹೇಳಬೇಕಂದ್ರೆ, ನನ್ನ ನೋಟ್ಸು ಇವತ್ತು ಸೇಲ್ ಇದೆ ನೋಡಿ. ನಿಮಗೆ ಟೋಟಲಿ 6 ಸಬ್ಜೆಕ್ಟ್ ಬೇಕಂದರೆ 6 ಸಬ್ಜೆಕ್ಟು. ಇಟ್ ಕಾಸ್ಟ್ ಓನ್ಲಿ 199 ರುಪೀಸ್. ಓಕೆ, ಫಸ್ಟ್ ಇಯರ್ದು ಓಲ್ಡ್ ಸಿಲೆಬಸ್ದವ್ರದ್ದು, ಫಸ್ಟ್ ಇಯರ್ ನ್ಯೂ ಸಿಲೆಬಸ್ದವ್ರದ್ದು ಇದೆ, ಸೆಕೆಂಡ್ ಇಯರ್ ನ್ಯೂ ಸಿಲೆಬಸ್ದವ್ರದ್ದು ಇದೆ. 199 ರುಪೀಸು 6 ಸಬ್ಜೆಕ್ಟಿಗೆ. ಓಕೆ, ಈ ಅಪಾರ್ಚುನಿಟಿ ಗ್ರ್ಯಾಬ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ 110% ಯು ಆರ್ ಗೋಯಿಂಗ್ ಟು ಪಾಸ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು.